ನಾಟಕ ಬಯಲಾಟ ಕಲೆಗಾಗಿ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ ಅಳವಟ್ಟಿಯ ಹಿರಿಯ ಕಲಾವಿದ ಹನುಮಂತಪ್ಪ ಎಲಿಗಾರ್. ಸುಮಾರು 45 ವರ್ಷಗಳಿಂದ ಮೂಡಲಪಾಯ ಬಯಲಾಟ, ಭಕ್ತಿ ಪ್ರಧಾನ ನಾಟಕ ಹಾಗೂ ಸಾಮಾಜಿಕ ನಾಟಕಗಳ ನಿರ್ದೇಶನ ಮಾಡುವ ಮೂಲಕ ಗ್ರಾಮೀಣ ಭಾಗದಲ್ಲಿ ಹೆಸರಾಗಿದ್ದಾರೆ. ಸುಮಾರು 400ಕ್ಕೂ ಹೆಚ್ಚು ನಾಟಕಗಳ ನಿರ್ದೇಶನ ಮಾಡುವ ಮೂಲಕ 8ಕ್ಕೂ ಹೆಚ್ಚು ಕೃತಿಗಳನ್ನು ಸ್ವರಚಿತವಾಗಿ ಬರೆದುವ ಮೂಲಕ ಕಲೆಯನ್ನು ಉಳಿಸಿ ಬೆಳೆಸಿದ್ದಾರೆ. ಇಳಿ ವಯಸ್ಸಿನಲ್ಲೂ ಕುಗ್ಗದ ಇವರ ಕಲಾ ಸೇವೆಯನ್ನ ಸರ್ಕಾರ ಮನ್ನಿಸಬೇಕೆಂದು ಸಾರ್ವಜನಿಕರು ವಿನಂತಿಸಿಕೊಂಡಿದ್ದಾರೆ. 8ರಿಂದ 10 ಕೃತಿಗಳನ್ನು ಬರೆದಿದ್ದಾರೆ. ಗುಣಿ ಬೀಸರ ಮಾತಿಮೆ, ಬನಶಂಕರಿ ಮಾತಿಮೆ, ಗವಿಸಿದ್ದೇಶ್ವರ ಮಾತಿಮೆ, ಅನೇಕ ಕೃತಿ 8ರಿಂದ 10 ಕೃತಿಗಳನ್ನು ಬರೆದಿದ್ದಾರೆ. ಅವರು ಇವತ್ತಿನ ಪೀಳಿಗೆಗೆ ಒಳ್ಳೆಯ ಕೃತಿಗಳನ್ನು ಬರೆದು ಬಯಲಾಟಗಳನ್ನು ನಾಟಕಗಳನ್ನು ಆಡಿಸಿ ಇವತ್ತಿನ ಯುವ ಪೀಳಿಗೆ ಅವಕ್ಕೆಲ್ಲ ಪ್ರೋತ್ಸಾಹ ಆಗ್ಬೇಕಂದ್ರೆ ಇಂಥ ಹನುಮಂತ ಬೆಲಿಗಾರ್ ಅಂತ ಇರ್ಬೇಕು. ಹನುಮಂತ ಬೆಲಿಗಾರ್ ಅವರನ್ನು ಬಾಲ್ಯದಿಂದ ನೋಡಿದ್ದೇವೆ. ಇವರು ಅನೇಕ ಯುವಕರನ್ನು ಬಯಲಾಟವನ್ನು ಪ್ರೋತ್ಸಾಹಿಸಿದ್ದಾರೆ, ನಾಟಕವನ್ನು ಆಡಿಸಿ ಅವರು ಪ್ರೋತ್ಸಾಹಿಸ್ತಾರೆ. ಇವರಿಂದ ಅನ್ಯಾನ್ಯ ಸೇವೆ ಅರವಳ್ಳಿ ಗ್ರಾಮಕ್ಕೆ ಹೆಚ್ಚಾಗಿ ಇರುವುದರಿಂದ ಅನೇಕ ಯುವಕರು ಬಯಲಾಟವನ್ನು ನಾಟಕದಲ್ಲಿ ಪಾಲ್ಗೊಳ್ಳಲು ಅವಕಾಶ ಕೊಟ್ಟಿದ್ದಾರೆ. ಈ ಹನುಮಂತ ಬೆಲಿಗಾರ್ ಅವರಿಗೆ 68ರಿಂದ 70 ವರ್ಷ ಆದರೂ ಇನ್ನೂ ಕಲೆಗಳಿಗೆ ಪ್ರೋತ್ಸಾಹ ನೀಡುತ್ತಾ ಇನ್ನು ಕಲೆಗಳನ್ನು ಹೆಚ್ಚಾಗಿ ನಾನು ಬೆಳೆಸಬೇಕು, ಯುವಕರನ್ನು ನಾನು ಹೆಚ್ಚಾಗಿ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ತಂದು ಅವರಲ್ಲಿ ಉತ್ಸಾಹ ಇನ್ನೂ ಕಡಿಮೆ ಆಗಿಲ್ಲ ಅಂತಂದು ಹೇಳಿಕೊಳ್ಳುತ್ತೇನೆ. ಹಿಂಸ ಪ್ರಾಣಿಗಳು ಎಂದಿಗೂ ಉಳಿಯುವುದಿಲ್ಲ, ಅವಕ್ಕೆ ಮರಣ, ಅವಕ್ಕೆ ಆಯುಷ್ಯ ಕಡಿಮೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ BNR ಪೇಟೆ ಹೈಬ್ರಿಡ್ ನ್ಯೂಸ್ಗೆ ಎಂದಿನಂತೆ ನಮ್ಮ ಸುದ್ದಿಯಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ಬರ್ತಾ ಇರ್ತೇನೆ. ಅನೇಕ ನಾಡಿನ ಎಲೆಮರೆಯ ಪ್ರತಿಭೆಗಳನ್ನು ಮುಖ್ಯವಾಗಿ ಪರಿಚಯಿಸುವ ಕೆಲಸವನ್ನ ನಮ್ಮ ಸುದ್ದಿವಾಹಿನಿ ಮಾಡ್ತಾ ಇದೆ. ಇವತ್ತು ನಾವೆಲ್ಲ ಸುಸಂಸ್ಕೃತ ಜೀವನ ನಡೆಸ್ತಾ ಇದ್ದೀವಿ ಗ್ರಾಮೀಣ ಭಾಗದಲ್ಲಿ. ಅಂದ್ರೆ ಅದಕ್ಕೆಲ್ಲ ಪ್ರೇರಣೆ ಅಂದರೆ ನಾಟಕ ಮತ್ತು ಬಯಲಾಟ ಮತ್ತು ಅನೇಕ ನೀತಿಕತೆಗಳನ್ನ ನಾವೆಲ್ಲ ಕೇಳಿ ಬೆಳೆದಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆ ಅಂದ ತಕ್ಷಣ ನಮಗೆ ನೆನಪಿ ಬರುವುದೇ ನಾಟಕ ಮತ್ತು ಮೂಡಲಪಾಯದ ಬಯಲಾಟ. ಈ ಅಳವಂಡಿಯಲ್ಲಿ ವಿಶೇಷವಾಗಿ ಹನುಮಂತಪ್ಪ ಎಲಿಗಾರ್ ಅಂತ ಹೇಳಿ 68ರಿಂದ 70 ವರ್ಷ ಕಲಾವಿದರು. ಸುಮಾರು 50 ವರ್ಷಗಳಿಂದ ನಾಟಕ, ಬಯಲಾಟ ಕಲೆ ಮತ್ತು ಜನಪದ ಕಲೆಯನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಭಗವತರಾಗಿ ಸ್ವತಃ ಅನೇಕ ಕೃತಿಗಳ ರಚನೆ ಮಾಡಿ ನಮ್ಮ ಯುವ ಕಲಾವಿದರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಬನ್ನಿ ಆ ಕಲಾವಿದರ ಯಶೋಗಾಥೆಯ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಹನುಮಂತಪ್ಪ, ತಂದೆ ತಿಪ್ಪಣ್ಣ ಎಲಿಗಾರ್, ಸಾಕಿನ ಅಳವಂಡಿ, ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲಾ. ನಾನು ಇಲ್ಲಿವರೆಗೂ ನನಗೀಗ 65ರಿಂದ 70 ವರ್ಷ, ಅಂದ್ರೆ 65ರಿಂದ 70 ವರ್ಷ ವಯಸ್ಸು. ಇಲ್ಲಿವರೆಗೆ ನಾನು ಕಡಿಮೆ ಅಂದ್ರೆ 400ರಿಂದ 500 ಬಯಲಾಟಗಳನ್ನ, ನಾಟಕಗಳನ್ನ, ಸಣ್ಣಾಟ, ದೊಡ್ಡಾಟ, ಜನಪದ ಸಾಹಿತ್ಯವನ್ನ, ಜನಪದ ಹಾಡುಗಳನ್ನ ಹೇಳ್ತಾ ಜನರಿಗೆ ಒಂದು ಮನೋರಂಜನೆ ಕಾರ್ಯಕ್ರಮ ಅಂತ ಹೇಳಿ ನನ್ನ ಒಂದು ಕಲೆಯನ್ನ ಬೆಳೆಸಬೇಕು, ಕಲೆಯನ್ನ ಉಳಿಸಬೇಕು, ಕನ್ನಡವನ್ನ ಬೆಳೆಸಬೇಕು ಅನ್ನೋ ಒಂದು ಅಪೇಕ್ಷೆಯಿಂದ ನಾನು ಚಿಕ್ಕ ವಯಸ್ಸಿನಿಂದಲೇ ಇದನ್ನ, ನನ್ನ 22ನೇ ವಯಸ್ಸಿನಿಂದಲೇ ನಾನು ಇದನ್ನ ಈ ಕಲೆಯನ್ನ ಬೆಳೆಸ್ಕೊಂಡು ಅಳವಡಿಸಿಕೊಂಡು ಬಂದಿದ್ದೇನೆ. ಇಲ್ಲಿವರೆಗೂ ನಾನು ಬಯಲಾಟಗಳನ್ನ ಮೂಡಲಪಾಯದೊಳಗ ಕೆಲವು 10 ಬಯಲಾಟಗಳನ್ನ ಸ್ವಂತ ರಚನೆ ಸಹಿತನು ಮಹಾಭಾರತ, ರಾಮಾಯಣ, ಆಮೇಲೆ ಭಕ್ತಿ ಕಥೆಗಳು, ದೇವಿ ಬನಶಂಕರಿ ಮಹಾತ್ಮೆ, ಶುಂಭರ ವಧ, ಇಂಥ ಅನೇಕ ಮೈಲಾರಲಿಂಗೇಶ್ವರ ಮಹಾತ್ಮೆ, ಇಂಥ ಅನೇಕ ಬಯಲಾಟಗಳನ್ನು ನಾನು ಹಳ್ಳಿ ಊರಿಗೆ, ಗ್ರಾಮದಲ್ಲಿ, ತಾಲೂಕಾ ವೈಸ್ ಸಹಿತನು ಜಿಲ್ಲಾ ಮಟ್ಟದವರೆಗೂ ನಾನು ಆಡಿಸ್ಕೊಂತನ, ಪ್ರದರ್ಶನ ಮಾಡ್ಕೊಂತನ ನನ್ನ ಕಲಾ ಸೇವೆಯನ್ನ ಈಗ 70 ವರ್ಷ ಆದರೂ ಇನ್ನೂ ಬಿಟ್ಟಿಲ್ಲ. ಇಲ್ಲಿವರೆಗೂ ನಾನು ಪ್ರಾರಂಭದಲ್ಲೇನೆ ನಾನು ಇಂಥ ವಯಸ್ಸಿನಲ್ಲೇನೆ ಅದನ್ನು ಕಲೆಯನ್ನ ಬೆಳೆಸಬೇಕು ಅಂತ ಒಂದು ಅಪೇಕ್ಷೆಯಿಂದ ಯುವಕರಿಗೆ ಪ್ರೋತ್ಸಾಹ ಕೊಟ್ಟುತ್ತಾ ಯುವಕರನ್ನ ಸೇರ್ಪಡೆ ಮಾಡಿಕೊಂಡು ಯುವಕರನ್ನ ತಯಾರು ಮಾಡಿ ಮತ್ತೆ ತಿಂಗಳ 2 ತಿಂಗಳ ತಾಲೀಮು ಸಹಿತ ಅವರಿಗೆ ಮಾಹಿತಿ ಕೊಟ್ಟು ನನ್ನ ಭಾಗವತ ಕಾರ್ಯವನ್ನ ಇವತ್ತಿಗೆ ನಡೆಸ್ತಾ ಬಂದಿದ್ದೇನೆ. ಸರಿ ನೋಡ್ರಿ, ನಾನು ಇಲ್ಲಿಯ ಚಿಕ್ಕ ವಯಸ್ಸಿನಿಂದನೂ ಈ ಒಂದು ಕಲೆಯ ಬಗ್ಗೆ ಅಭಿಮಾನ ಜಗ್ಗಿತ್ತು ನನಗೆ. ಈ ಕಲೆಯನ್ನ ಮಂದಿ ಆಡೋದನ್ನ, ನಮ್ಮ ಹಿರಿಯರು ಆಡ್ತಕ್ಕಂಥ ಆಟವನ್ನು ನೋಡೋದು ಆಸೆ ಇತ್ತು. ಆ ಆಸೆಯಿಂದ ನಾನು ಒಬ್ಬ ಕಲಾವಿದ ಆಗಬೇಕು, ಕಲಾಸೇವೆಯನ್ನು ಮಾಡಬೇಕನ್ನೋ ಒಂದು ನನ್ನ ಮನಸ್ಸಿನ ಅಪೇಕ್ಷೆಯಿಂದ ಚಿಕ್ಕವನಿದ್ದಾಗಿಂದನೂ ಈ ಕೆಲಸವನ್ನು ನಾನು ಮನಸ್ಸಿನಲ್ಲಿಟ್ಟುಕೊಂಡು ಬಯಲಾಟಗಳನ್ನ, ಅನೇಕ ಬಯಲಾಟಗಳನ್ನು ಆಡಿಸ್ತಾ ಯುವಕರನ್ನು ಅವರಿಗೆ ಪ್ರೋತ್ಸಾಹ ಕೊಟ್ಟು ಯುವಕರನ್ನು ತಯಾರು ಮಾಡ್ತಾ ನಾನು ಈಗ ಅಡಿಗೆ 70 ವರ್ಷದ ವಯಸ್ಸು, ಇಲ್ಲಿವರೆಗೂ ಇವತ್ತಿಗೂ ಬಿಟ್ಟಿಲ್ಲ.
ಆಮೇಲೆ ಅವತ್ತಿಗೆ ನಾವು ಸಣ್ಣ ಒಂದು ವಯಸ್ಸಿನಲ್ಲಿ ಆರಿಸೋ ಕಾಲಕ್ಕೆ ಇವು ಕರೆಂಟ್ ಇದ್ದಿಲ್ಲ, ಮಾಧ್ಯಮಗಳು ಇದ್ದಿಲ್ಲ, ಇವು ಟಿವಿ ಮಾಧ್ಯಮಗಳಲ್ಲಿ, ಫೋಟೋ ಮಾಧ್ಯಮಗಳಲ್ಲಿ ಯಾರು ಇದ್ದಿಲ್ಲ. ನಿಮಗಿನ್ನೂ ಇತ್ತಿತ್ತಲಾಗಿ ನಾನು ಫೋಟೋ ನಿಮಗೆ ಸಲ್ಲಿಸೀನಿ. ಮೊದಲಾಗಿನ ಫೋಟೋ ಇನ್ನೂ ಸಿಕ್ಕರೆ ನನಗಿನ್ನೂ ಅನುಕೂಲ. ಆದರೆ ಅವು ಎಲ್ಲದಕ್ಕೆ ಅವತ್ತಿಗೆ ನಾವು ಬರೀ ಗ್ಯಾಸು ಅಥವಾ ಲೈಟ್ ಬೆಳಕು ಎಲ್ಲ ಹಚ್ಚಿ ಸಹಿತನೂ ನಾನು ಆರಿಸಿನಿ 2-3 ಕಡೆ ನನ್ನ ಚಿಕ್ಕ ವಯಸ್ಸಿನಲ್ಲಿ. ಇತ್ತಿತ್ತಲಾಗಿ ಬೆಳಕಿನ ಧ್ವನಿವರ್ಧಕ ಸಾಮಾನುಗಳು ಬಂದು ಈಗ ಬೆಳಕಿಗೆ ಬರಕತ್ತೈತಿ. ಅಂತಹ ಒಂದು ಆವತ್ತಿನ ಕಾಲದಲ್ಲಿ ಸುಗ್ಗಿ ಕಾಲದಲ್ಲಿ ಸಹಿತನೂ ನಾನು ಪ್ರೋತ್ಸಾಹ ಕೊಟ್ಟು ಹುಡುಗರನ್ನ ಒಂದು ಉರಿದುಂಬಿಸಿ ಅವರಿಗೆ ಪ್ರೋತ್ಸಾಹವನ್ನು, ಕಲೆಯನ್ನು ತೋರಿಸ್ಬೇಕು, ಕಲೆ ಮಾಡಿಸ್ಬೇಕು, ಕಲೆಯನ್ನು ಉಳಿಸ್ಬೇಕು ಅನ್ನೋ ಅಪೇಕ್ಷೆಯಿಂದ ಸುಗ್ಗಿ ಸಹಿತ ಸೀಸನ್ ಸಹಿತನೂ ನಾನು ಬಿಟ್ಟಿಲ್ಲ. ಇಲ್ಲಿವರೆಗೆ ಆರಿಸ್ತಾ ಬಂದೀನಿ. ನನ್ನ ಒಂದು ಎಲ್ಲ ಬಯಲಾಟದ ಕಾರ್ಯಕ್ರಮಗಳನ್ನ ಊರಿನ ಸಾರ್ವಜನಿಕರು, ಆಫೀಸರ್, ಕೊಪ್ಪಳ ಆಯ್ತು, ಜಿಲ್ಲಾ ಆಫೀಸರ್ ಸಹಿತ ಬಂದು ಸಹಿತ ನನಗೆ ಒಂದು ಶುಭ ಹಾರೈಸಿದ್ದಾರೆ. ನನ್ನ ಒಂದು ಈ ಕಲೆಗೆ ಮಾಜಿ ಸಂಸದರು, ಹಿಂದಿನ ಒಂದು ಸಂಸದರು, ಲೋಕಸಭಾ ಸದಸ್ಯರು ಆಗಿರ್ತಕ್ಕಂಥ ಮಾಜಿ ಸ್ವಾತಂತ್ರ್ಯ ಯೋಧರು ಶಿವಮೂರ್ತಿ ಸ್ವಾಮಿಗಳು ಸಹಿತನು ನನಗೆ ಆತ್ಮೀಯ ಹಿರಿಯರು, ಆತ್ಮೀಯ ಗುರುವರು, ಅವರು ಸಹಿತ ನನ್ನ ಕಲಾ ಶೈಲಿಯನ್ನು ಪ್ರತಿ ಆಟ ಆದರೂ ನಿಮ್ಮ ನಾಟಕ ನಾನು ಬರ್ತೀನಿ ಅಂತ ಹೇಳಿ ನಮ್ಮ ಆಟಗಳನ್ನು ಉದ್ಘಾಟನೆ ಸಹಿತ ಮಾಡಿದ್ದಾರೆ. ಅವರು ಬಂದು ನನಗೆ ಬಹಳ ಶುಭ ಹಾರೈಸಿ ನನ್ನ ಕಲೆಯನ್ನು ಅಂತ ವ್ಯಕ್ತಿಗಳ ಸಹಿತ ಮೆಚ್ಚಿ ನನ್ನ ಕಲೆಗೆ ಬೆಲೆ ಕೊಟ್ಟಿದ್ದಾರೆ. ನಾನು ಇಲ್ಲಿವರೆಗೆ ಮಾಡ್ತಾ ಬಂದಂಥ ಈ ಕಾರ್ಯಕ್ರಮದೊಳಗೆ ಈ ಒಂದು ವಸ್ತ್ರ ವಿನ್ಯಾಸಗಳನ್ನು ಸಹಿತನೂ ನಾನೇ ಮಾಡ್ತಾ ಇದ್ದೇನೆ. ಕೆಲವರಿಗೆ ಪಾತ್ರಗಳಿಗೆ ಬಣ್ಣ ಸಹಿತನೂ ನಾನು ಹಚ್ಚಿದ್ದೇನೆ. ಆಮೇಲೆ ಒಂದು ಈ ಕಲೆಯನ್ನು ಬೆಳೆಸಿ ಉಳಿಸೋದ್ರ ಸಲುವಾಗಿ ನನ್ನ ಒಂದು ಈ ಕಲೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಸಾರ್ವಜನಿಕರಿಗೆ ಸಹಿತನೂ ನಾನೆಲ್ಲ ಮಾಹಿತಿ ಹೇಳಿ ಯುವಕರನ್ನ ತಯಾರು ಮಾಡ್ತಾ ಒಂದು ಕಲೆಯನ್ನು ಬೆಳೆಸಬೇಕು. ಯುವಕರಿಗೆ ಒಂದು ಪ್ರೋತ್ಸಾಹ ಕೊಟ್ಟರೆ ಒಂದು ಅವರಿಗೆ ಆಟ ಆಗುವುದು ನಡೀತೈತಿ ಅಂತೇಳಿ ನಾನು ಕಲೆಯನ್ನು ಬೆಳೆಸ್ತಾ ಬಂದಿದ್ದೇನೆ. ಮತ್ತು ಈಗ ಇಲ್ಲಿವರೆಗೆ ನಾನು ಮಾಡಿದ್ದು ಸೇವೆ ಸಾಧನೆ ತಮಗೂ ಎಲ್ಲರಿಗೂ ನನ್ನ ಮಾಹಿತಿ ಮುಖಾಂತರ ತಿಳಿಸಿದ್ದೇನೆ. ನಾನು ಚಾತು ತಪ್ಪರೆ ಪ್ರತಿ ವರ್ಷ ಕಡಿಮೆ ಅಂದ್ರೂ ಒಂದು 50-60 ಬಯಲಾಟಗಳನ್ನು ನಾನು 3 ರೂಪಾಯಿಗಳೊಳಗೆ ಆರಿಸ್ತಾನೆ ಬಂದಿದ್ದೇನೆ. ಆಮೇಲೆ ಕೃತಿಗಳನ್ನು 3 ರೂಪಾಯಿಗಳೊಳಗೆ ನಾನು ಬರೆದಿದ್ದೇನೆ. ಇತ್ತೀಚೆಗೆ ಭಕ್ತ ಶ್ರವಣಕುಮಾರ ಅಂತಕ್ಕಂಥ ಒಂದು ಹೊಸ ಬಯಲಾಟವನ್ನು ಸಹಿತ ರಚನೆ ಮಾಡಿ ಪ್ರದರ್ಶನಕ್ಕೆ ಇಟ್ಟಿದ್ದೇನೆ. ಈ ಒಂದು 3 ರೂಪಾಯಿಗಳ ಸೇವೆಯನ್ನು, ಬಯಲಾಟ ಸೇವೆಯನ್ನು ವೇದಿಕೆಯ ಮೇಲೆ ನಾನು ಹಾರ್ಮೋನಿಯಂ ಸಹಿತ ಬಾರಿಸ್ತಾನು ನಿರ್ದೇಶನ ಮಾಡಿದ್ದೇನೆ. ಹಾರ್ಮೋನಿಯಂ ಸ್ವಂತ ಹಾಡುಗಳನ್ನು ಸಹಿತನು, ಸ್ವಂತ ರಚನೆಗಳನ್ನು ಸಹಿತನು ವೇದಿಕೆ ಮೇಲೆ ನಾನು ಬಯಲಾಟದಲ್ಲಿ ನಿರ್ದೇಶನವನ್ನು ಸಹಿತ ಮಾಡ್ತಾನೆ ಬಂದಿದ್ದೇನೆ. ಭಾಗವತ ಕಾರ್ಯಕ್ರಮದ ಜೊತೆಗೆ ಹಾರ್ಮೋನಿಯಂ ಸಹಿತನು ಕೆಲವು ಸಲ ನಾನು ಇತ್ತೀಚೆಗಾಗಿ ಹಾರ್ಮೋನಿಯಂಗೆ ಯಾರನ್ನೋ ಒಬ್ಬರನ್ನ ಕುಂದಿಸ್ತಾ ಇದ್ದೇನೆ. ಮೊದಲ ನಾನು ಕಡಿಮೆ ಅಂದರೆ ಒಂದು 200 ಆಟಗಳನ್ನು ಸ್ವತಃ ಹಾರ್ಮೋನಿಯಂ ಜೊತೆಗೆ ನಾನು ನಿರ್ದೇಶನ ಮಾಡ್ತಾ ಆರಿಸ್ತಾನೆ ಬಂದಿದ್ದೇನೆ ಇಲ್ಲಿವರೆಗೂ. ಏನ್ರಿ, ಇಂಥ ಒಂದು ಸಾಧನೆ, ಒಂದು ಕಲೆ, ಈ 100 ರೂಪಾಯಿ ಕಲೆ ಉಳಿಬೇಕನ್ನೋದೇ ನನ್ನ ದೊಡ್ಡ ಆಸೆ. ಇದ್ರ ಜೊತೆಗೆ ಇದು ಕೆಲವೊಂದು ಕೃತಿಗಳನ್ನು ಹಳೆಯ ನಮ್ಮ ಹಿರಿಯ ಕಲಾವಿದರು ಹಳೆಗನ್ನಡದಲ್ಲೂ ಸಹಿತ ಆಮೇಲೆ ಸಂಸ್ಕೃತದಲ್ಲಿ ಸಹಿತನೂ ಬರೆದಿದ್ರು. ಹಳೆಗನ್ನಡ ಮಾಹಿತಿ ಇರೋದಕ್ಕೆ ಹಳೆಗನ್ನಡದಲ್ಲಿದ್ದ ಸಾಹಿತ್ಯವನ್ನು ಸಹಿತನೂ ನಾನು ಅವರಿಗೆ ವಿದ್ಯೆಯನ್ನು ಕಲಿಸಿ ಅವ್ರನ್ನ ಕುರಿಕಾಯ ಹುಡುರ್ತಕ್ಕಂಥ ಹುಡುಗರು ಏನೋ ಅಕ್ಷರ ಗೊತ್ತಿಲ್ಲದವ್ರನ್ನ ಸಹಿತನ ನಾನು ಈ ಒಂದು ಹಳೆಗನ್ನಡದ ಮಾಹಿತಿಯನ್ನು ಸಹಿತ ನಾನು ಹುಡುಗರಿಗೆ ಪ್ರೋತ್ಸಾಹ ಕೊಟ್ಟ ಹುಡುಗರಿಗೆ ಕಲಿಸಿ ನಾನು ಭಾರತ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದೇನೆ. ಕಲಾ ಸೇವೆಯನ್ನು ನಾನು ಒಳ್ಳೊಳ್ಳೆ ಇಟಗಿ ಉತ್ಸವದಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೇನೆ, ಹಂಪಿ ಉತ್ಸವದಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೇನೆ, ಕೊಪ್ಪಳ ಜಿಲ್ಲಾ ಉತ್ಸವದಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೇನೆ, ಕನಕಕೆರೆ ರಾಜ್ಯ ಮಟ್ಟದ ಒಂದು ಉತ್ಸವದಲ್ಲಿ ಪ್ರದರ್ಶನದಲ್ಲಿ ಆಟಗಳನ್ನು ಒಯ್ದು ನಾನು ಪ್ರಶಸ್ತಿಗಳನ್ನು ಸಹಿತ ತಂದಿದ್ದೇನೆ. ಅವನ್ನೆಲ್ಲ ಇಂಥ ಒಂದು ಪ್ರಶಸ್ತಿಗಳನ್ನು ಮಾಡ್ತಾ ತೆಗೆದುಕೊಂಡು ಅನೇಕ ಪ್ರಶಸ್ತಿಗಳನ್ನು ನೀಡಿದ್ದಾರೆ. ಇತ್ತೀಚೆಗೆ ನಾನು ಈ ಒಂದು 3 ರೂಪಾಯಿಯ ಒಂದು ಕಲಾ ಸೇವೆಯಲ್ಲಿ ಸಹಿತ ಇದ್ರೂ ಇತ್ತೀಚೆಗೆ ಡಿಜಿಟಲ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ ಮೋದಿಯವರ ಕಾರ್ಯಕ್ರಮ 9 ಜಿಲ್ಲೆಗಳನ್ನು ಅಡ್ಡಾಡಿ ಒಂದು ಬೀದಿ ನಾಟಕ ಕಾರ್ಯಕ್ರಮ ಸಂಘಟಕರನ್ನು ಕರೆದುಕೊಂಡು ಹೋಗಿ ಬೀದಿ ನಾಟಕ ಕಾರ್ಯಕ್ರಮ ಕೆಲವು ಯೋಜನೆಗಳನ್ನು ಮಾಹಿತಿ ಕೊಡ್ತಾ ಹಳ್ಳಿಗಳಿಗೆ ಸಾರ್ವಜನಿಕರಿಗೆ ಒಂದು ಆಧಾರ್ ಕಾರ್ಡಿಂದ ಆಯ್ತು, ಸಿಲಿಂಡರಿಂದ ಆಯಿತು, ಇಂಥ ಅನೇಕ ಆಧಾರ್ ಕಾರ್ಡು, ಸಿಲಿಂಡ್ರು, ಮನ್ರೇಗಾ ಯೋಜನೆ, ಇಂಥ ಮಾಹಿತಿಗಳನ್ನು ನಾನು ಸಂಧ್ಯಾ ಸುರಕ್ಷಾ ಯೋಜನೆ, ಇಂಥ ಆಮೇಲೆ ಅನೇಕ ಮನಸ್ವಿನಿ ಯೋಜನೆ ಎಲ್ಲವನ್ನು ಹಳ್ಳಿಗರಿಗೆ
80 ಜಿಲ್ಲೆಗಳನ್ನು ಅಡ್ಡಾಡಿ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಬೀದಿ ನಾಟಕ ಕಾರ್ಯಕ್ರಮವನ್ನು ಮಾಡಿ ನಾನು ಸೇವೆಯನ್ನು ಸಲ್ಲಿಸಿದವನಾಗಿದ್ದೇನೆ. ಇಂಥಂದ್ರೆ ಅಂಥ ಕಾರ್ಯಕ್ರಮವನ್ನು ಬಿಟ್ಟಿಲ್ಲ. ಸಾರ್ವಜನಿಕ ಸೇವೆ ನಮ್ಮದೊಂದು ಸಾಧನೆ. ಸಾರ್ವಜನಿಕ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೇನೆ. ಇನ್ನೂ ಉಸಿರಿರುವವರೆಗೂ ಸಾರ್ವಜನಿಕ ಸೇವೆ ಮಾಡಬೇಕನ್ನೋ ಆಸೆಯಿಂದ ನಾನು ಈ ಸೇವೆಯನ್ನು ಮುಂದುವರಿಸ್ತಾ ಇದ್ದೇನೆ. ಇತ್ತೀಚೆಗಾಗಿ ನಾವು ಸಾರ್ವಜನಿಕರಿಗೆ ಒಂದು ಎಲ್ಲ ಮಾಹಿತಿಯನ್ನ ನಾನು ಮನರಂಜನೆ ಕಾರ್ಯಕ್ರಮವನ್ನು ತೋರಿಸ್ತಾ ಇದ್ದಿದ್ದಕ್ಕೆ ಈ ಸಾರ್ವಜನಿಕರ ಒಂದು ಅಪೇಕ್ಷೆ ಮೇರೆಗೆ ನನಗೆ ಕರ್ನಾಟಕ ಬಯಲಾಟ ಅಕಾಡೆಮಿ ಅವರು ಸಹಿತನೂ ನನಗೆ ಒಂದು ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ನನ್ನ ಗೌರವಿಸಿದ್ದಾರೆ. ಅದಕ್ಕೂ ನಾನು ತುಂಬ ಅವರಿಗೆ ಆಭಾರಿಯಾಗಿದ್ದೇನೆ. ಮುಂದೆ ನನಗೆ ಇಂಥ ಒಂದು ಅನೇಕ ದೊಡ್ಡ ದೊಡ್ಡ ಕಾರ್ಯಕ್ರಮಗಳ ಭಾಗವಹಿಸಕ್ಕೆ ನನಗೆ ಅನುವು ಮಾಡಿಕೊಡಬೇಕು ಮತ್ತು ನನಗೆ ಒಂದು ಕಲಾ ಸೇವೆಗೆ ಮುಂದಿನ ಆಸೆಗಾಗಿ ಈ ಕಲಾ ಸೇವೆಯಿಂದಲೇ ನನ್ನ ಅನೇಕ ಜನ ಕುಟುಂಬವನ್ನು ನಾನು ಇದರಿಂದಲೇ ನಿಭಾಯಿಸಿಕೊಂಡು ಬಂದಿದ್ದೇನೆ. ಕಷ್ಟ ಪರಿಸ್ಥಿತಿ ಇದ್ದರೂ ಕಷ್ಟ ಪರಿಸ್ಥಿತಿಯಲ್ಲಿ ಈ ಒಂದು ಕಲಾ ಸೇವೆಯನ್ನು ಮಾಡ್ತಾ ಅದರ ಒಂದು ಇದರಿಂದ ನನಗೆ ಒಂದು ನನ್ನ ಕುಟುಂಬವನ್ನು ಬಡತನದ ಕುಟುಂಬವನ್ನು ನಡೆಸ್ತಾ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು 3 ರೂಪಾಯಿಯ ಬಯಲಾಟಗಳು ಅನ್ನಂದ್ರೆ ಮೊದಲು ಲವಕುಶದ ಕಾಳಗ, ಬಬ್ರುವಾಹನ ಕಾಳಗ, ಆಮೇಲೆ ಬನಶಂಕರಿ ದೇವಿ ಮಹಾತ್ಮೆ, ದೇವಿ ಮಹಾತ್ಮೆ, ಶುಂಭ ನಿಶುಂಭ್ರವಧ, ಆಮೇಲೆ ಪಾಂಡವ ವಿಜಯ, ಆಮೇಲೆ ಚಿತ್ರಸೇನ ಗಂಧರ್ವ, ಇಂಥ ಅನೇಕ ಬಯಲಾಟಗಳನ್ನು ಪೌರಾಣಿಕ ಮತ್ತು ರಾಮಾಯಣದೊಳಗೆ ಲವಕುಶ ಸಂಪೂರ್ಣ ರಾಮಾಯಣಗಳನ್ನು ಸಹಿತನೂ ನಾನು ಪ್ರದರ್ಶನವನ್ನು ಮಾಡಿಸಿದ್ದೇನೆ. ಈ ವರ್ಷ ಹೊಸದು ಸೀತಾಪಹರಣಂ ಲಂಕಾ ದಹನಂ ಅಂತಕ್ಕಂಥ ಹೊಸ ಒಂದು 3 ರೂಪಾಯಿಗಳ ಹೊಸ ಬಯಲಾಟವನ್ನು ರಚಿಸಿದ್ದು ಸಹಿತ ಇದೆ. ಅದನ್ನು ನಾನು ಪ್ರದರ್ಶನ ಮಾಡಿದ್ದೇನೆ. ಇಂಥ ಅನೇಕ ರಾಮಾಯಣ, ಮಹಾಭಾರತ, ಭಕ್ತಿ ಪ್ರಧಾನ, ಆಮೇಲೆ ಐತಿಹಾಸಿಕ ಚರಿತ್ರೆಗಳನ್ನು, ಆಮೇಲೆ ಜನಪದ ಸಾಹಿತ್ಯದ ದೊಡ್ಡಾಟ, ಇದು ಸಣ್ಣಾಟ, ದಪ್ಪಿನ ಕಥೆ, ಸ್ಟೇಷನ್ ಮಾಸ್ಟರ್ ಕಥೆ, ಇಂಥ ಅನೇಕ ಕಲೆಗಳನ್ನು ನಾನು ಪ್ರದರ್ಶನ ಮಾಡಿದವನು. ನನ್ನ ಒಂದು ಸ್ವಂತ ತಿಳುವಳಿಕೆಯಿಂದ ಮಹಾಭಾರತದ ಒಂದು ಚರಿತ್ರೆಯಲ್ಲಿ ಒಂದು ಯಾವುದು ಕುರುಕ್ಷೇತ್ರದಲ್ಲಿ ರಾವಣ ಮತ್ತು ಕೌರವರಿಗೂ ಪಾಂಡವರಿಗೂ ಒಂದು ಸತ್ಯ ಅಸತ್ಯದ ಒಂದು ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಅರ್ಜುನ ವೈರಿಗಳು ನಮಗೆ ಕೌರವರು ಬಹಳ ಮೋಸ ಮಾಡ್ತಿದ್ದಾರೆ ಅಣ್ಣ ಅಂತಂದು ಒಂದು ಧರ್ಮರಾಜನ ಪ್ರಶ್ನೆಯನ್ನು ಕೇಳಿದಾಗ ಧರ್ಮರಾಜ ಎಂತ ಮಾತು ಹೇಳ್ತಾನೆ, ಒಂದು ಮಾತಮ್ಮ, ದುಷ್ಟರು ನಾಶವಾಗುವುದು ತಡವಾಗುವುದಿಲ್ಲ. ಒಂದು ನಿನಗೆ ಶಾಸ್ತ್ರ ಉಂಟು, ಹೇಳುತ್ತೇನೆ ಕೇಳು. ಹುಲಿಯು ವರ್ಷಕ್ಕೆ 3 ಮಕ್ಕಳನ್ನು ಹಡೆಯುತ್ತದೆ, ಸಿಂಹ ವರ್ಷಕ್ಕೆ 4 ಮಕ್ಕಳನ್ನು ಹಡೆಯುತ್ತದೆ, ವಿಷ ಸರ್ಪವು ವರ್ಷಕ್ಕೆ 100 ಮಕ್ಕಳನ್ನು ಹಡೆಯುತ್ತದೆ. ಆದರೆ ಅವು ದುಷ್ಟ ಹಿಂಸ ಪ್ರಾಣಿಗಳಾಗಿರುವವು. ಅಂತ ಪ್ರಾಣಿಗಳು ಉಳಿಯೋದು ಕಷ್ಟ. ಆದರೆ ನಮಗೆ ಈ ಒಂದು ಪ್ರಪಂಚದಲ್ಲಿ ವರ್ಷಕ್ಕೆ ಒಂದೇ ಮಗುವನ್ನು ಗೋವು ಮಾತೆ ವರ್ಷಕ್ಕೆ ಒಂದೇ ಮಗುವನ್ನು ಹಡೆದರು ಎಲ್ಲಿ ನೋಡಿದರಲ್ಲಿ ಕಾಣಿಸುತ್ತದೆ ಗೋವುಗಳ ಸಂತತಿ. ಏಕೆಂದರೆ ದುಷ್ಟ ಹಿಂಸ ಪ್ರಾಣಿಗಳು ಎಂದಿಗೂ ಉಳಿಯುವುದಿಲ್ಲ, ಅವಕ್ಕೆ ಮರಣ, ಅವಕ್ಕೆ ಆಯುಷ್ಯ ಕಡಿಮೆ ಅಂತಕ್ಕಂಥ ಮಾತನ್ನ ಧರ್ಮರಾಜ, ಅದಕ್ಕೆ ಕೌರವರು ಎಂದಿಗೂ ನಾಶವಾಗೋದು ಸತ್ಯ ಇದೆ, ಅವರು ಅಸತ್ಯವರು, ಅವರು ಉಳಿಯೋದಿಲ್ಲ ಅನ್ನೋ ಮಾತನ್ನ ಅರ್ಜುನನಿಗೆ ತಮ್ಮ ಅಣ್ಣನಾಗಿರ್ತಕ್ಕಂಥ ಧರ್ಮರಾಜನ ಒಂದು ನೀತಿಯ ಮಾತನ್ನ ಹೇಳಿ ಆತನನ್ನು ಶಾಂತಪಡಿಸುತ್ತಾನೆ. ಆಕೆ ಪುಟ್ಟಿದಿರೋ ಯಾಕೆ ಪುಟ್ಟಿದಿರೋ ಯಾಕೆ ಪುಟ್ಟಿದಿರೋ ಕ್ಷತ್ರಿಯರಾಗಿ ಭೂಮಿ ಮ್ಯಾಲೆ ಸಾಕಾಯಿತೆ ನಿಮಗೆ ಯಾಕೆ ಪುಟ್ಟಿದಿರೋ ಯಾಕೆ ಪುಟ್ಟಿದಿರೋ ಯಾಕೆ ಪುಟ್ಟಿದಿರೋ ಕ್ಷತ್ರಿಯರಾಗಿ ಭೂಮಿ ಮ್ಯಾಲೆ ಸಾಕಾಯಿತೆ ನಿಮಗೆ ಕಾರ್ಯವು ನಿಮಗೆ ನಾನು ಬೇಕಿಲ್ಲದೋಯ್ತೇನೋ ಧರ್ಮ ಭೀಮಾ ಪಾರ್ಥ ದುರುಳ ದುಶ್ಯಾಸನನು ಎನ್ನ ಸೀರೆಯನ್ನು ಸೆಳೆವರನ್ನು ಕಣ್ಣೀಲೆ ಕಂಡು ಮೂಕರಾಗಿ ನೀವು ಕುಳಿತೀರೋ ಧರ್ಮ ಭೀಮಾ ಪಾರ್ಥ. ಮತ್ತು
ಒಂದು ಮೂಡುಪಾಯದ ಬಯಲಾಟಗಳು ಎಂಥ ಚರಿತ್ರೆಗಳಂತಕ್ಕಂಥದ್ದನ್ನ ಸಾರ್ವಜನಿಕರು ನೋಡಿ ಇಂಥ ಇದರಲ್ಲಿ ಇರ್ತಕ್ಕಂಥ ಒಳ್ಳೆಯ ಆದರ್ಶದ ಒಂದು ಚರಿತ್ರೆಯನ್ನ ತಾವು ಆದರ್ಶಿಕೊಂಡು ಎಲ್ಲ ದುಶ್ಚಟಗಳನ್ನು ಬಿಟ್ಟು ಎಷ್ಟೋ ಹುಡುಗರು ಯುವಕರು ಬಂದು ನನಗೆ ಅದನ್ನು ಮಾಹಿತಿ ಸಹಿತ ಹೇಳುತ್ತಾರೆ. ಎಲ್ಲ ನಿಮ್ಮ ಒಂದು ನೈತಿಕತೆಗೆ ನಾವು ತಲೆಬಾಗಿದ್ದೇವೆ, ಇಂಥ ಒಂದು ನೈತಿಕತೆಯನ್ನು ನೀವು ಆರಿಸ್ತಾ ಇರ್ರಿ, ಇಂಥ ಪ್ರದರ್ಶನ ನಮ್ಗೆ ಕೊಡ್ತಾ ಇರ್ರಿ ಅಂತೇಳಿ ಎಷ್ಟೋ ಯುವಕರು ಬಂದು ನನಗೆ ಮಾತು ಕೊಟ್ಟು ತಮ್ಮ ದುಶ್ಚಟಗಳನ್ನು ಬಿಟ್ಟು ಆ ದುರ್ನಡತೆಯನ್ನು ಬಿಟ್ಟು ಒಳ್ಳೆಯರಾಗಿ ನಡ್ಕೊಂಡಿದ್ದೇವೆ ಅಂತ ಹೇಳಿ ನನಗೆ ಮಾತು ಸಹಿತ ಬಂದು ಕೊಟ್ಟು ಹೋಗ್ತಾರೆ. ಇಂಥ ಒಂದು ಒಳ್ಳೆ ಸಾರ್ವಜನಿಕರು ಸಹಿತನು ಎಂಥ ಕಥೆ ಒಳ್ಳೆ ಕಥೆ ಅಂತೇಳಿ ನನ್ನ ಹೆಸರಾಂತಕ ಒಂದು ಕಲಾವಿದ ಅಂತೇಳಿ ತಾವೆಲ್ಲರೂ ನನ್ನ ಗೌರವಿಸ್ತಾ ಇದ್ದಾರೆ ಸಾರ್ವಜನಿಕರು. ಇಂಥ ಗೌರವ ನನಗೆ ಸಿಕ್ಕಿದ್ದು ಒಂದು ದೇವರ ಪುಣ್ಯ. ಇಂಥ ಪುಣ್ಯಗಳಿಗೆ ನನಗೆ ಇಂಥ ಒಂದು ಸಾಧನೆ ನನಗೆ ಬಹಳ ಅಪೂರ್ವ, ಅಗ್ದಿ ನನಗೆ ಒಂದು ಜೀವನವನ್ನು ನಡೆಸ್ತಕ್ಕಂಥ ದಾರಿ ದೀಪವಾಗಿದೆ ಎಂದು ನಾನು ಹೇಳಿಕೊಳ್ಳೋಕೆ ಸಾಧ್ಯ. ಇತ್ತೀಚಲಾಗಿ ನಮ್ಮ ಮೂಡ್ಲಪ್ಪ ಬಯಲಾಟಗಳಿಗೆ ಒಂದು ಅಂಕುಡೊಂಕಿನಿಂದ ನಮಗೆ ಒಂದು ಅಡೆತಡೆ ಉಂಟಾಗ ಕಾರಣ ಆಧುನಿಕ ಈ ಜಗತ್ತಿನೊಳಗೆ ಸಿನಿಮಾ ಮಾಧ್ಯಮಗಳು, ಆಮೇಲೆ ಟಿವಿ ಮಾಧ್ಯಮಗಳು, ಮೊಬೈಲ್ ಮಾಧ್ಯಮಗಳು ಬಂದು ನಮ್ಮ ಕಲೆಗೆ ಸ್ವಲ್ಪ ತೊಂದರೆ ಕೊಡ್ತಕ್ಕಂಥ ಒಂದು ಪ್ರಸಂಗ ಬಂದ್ರೂ ಆ ಸಾರ್ವಜನಿಕರು ನಮ್ಮ ಈ ಕಲೆಯನ್ನ ಮೆಚ್ಚಿ ಆ 3 ತಾಸಿನ ಆ ಸಿನಿಮಾನವನ್ನು ನೋಡೋದು ಬಿಟ್ಟು ನಮ್ದು ಇಡೀ ಒಂದು ದಿನ ಏಕಪಾತ್ರದಿಂದ ಒಬ್ಬ ಮನುಷ್ಯನ ಒಂದು ನಿರ್ದೇಶನದಿಂದ ಏಕ ಭಾಗವತದಿಂದ ಒಂದು ದಿನ ಇಡೀ ಒಂದು ರಾತ್ರಿ ನಾವು 9:30 ಪ್ರಾರಂಭ ಮಾಡಿದರೆ ಬೆಳಿಗ್ಗೆ 6-6:30ವರೆಗೂ ಏಕ ಒಂದು ಭಾಗವತನಾಗಿ ಹಾಡುಗಳನ್ನು ಸ್ವತಃ ಹಾಡ್ತಾ, ಹಿನ್ನೆಲೆಗಳನ್ನು ಸ್ವತಃ ಹಾಡ್ತಾ, ನಿರ್ದೇಶನವನ್ನು ಮಾಡ್ತಾ ಒಂದು ದಿನದ ಕಾರ್ಯಕ್ರಮವನ್ನು ಸಹಿತ ನಾನೊಬ್ಬನೇ ಏಕೊಬ್ಬ ಭಾಗವತನಾಗೇ ನಾನು ನಿರ್ದೇಶಿಸ್ತಾ ಬಂದಿದ್ದೇನೆ. ಮತ್ತು ತಾಲೀಮು ಅವರಿಗೆ ಪ್ರಾಕ್ಟೀಸ್ ಕೊಡ್ತಕ್ಕಂಥ 3 ತಿಂಗಳ ಸತತ 3 ತಿಂಗಳ ಡೈಲಿ 10 ಗಂಟೆಯಿಂದ 2 ಗಂಟೆವರೆಗೂ 3 ತಿಂಗಳ ಸತತ ಒಂದು ನಿದ್ರಾವಸ್ಥೆ ಇಲ್ಲದೇನೆ ಅವರಿಗೆ ಈ ಒಂದು ಸೇವೆಯನ್ನ ಎಲ್ಲರಿಗೂ ಮುಟ್ಟಿಸಿ ಆ ಸೇವೆಯಿಂದ ಸಾರ್ವಜನಿಕರಿಗೆ ಮನವರಿಕೆ ಆಗಲಿ ಅಂತೇಳಿ ಇಡೀ ಒಂದು ದಿನದ ಆಟವನ್ನು 3 ತಾಸಿನ ಒಂದು ಸಿನಿಮಾದಕ್ಕಿಂತ ಒಂದು ದಿನದ ಆಟವನ್ನು ನಾನು ಇಲ್ಲಿವರೆಗೂ ಪ್ರದರ್ಶಿಸ್ತಾ ಬಂದಿದ್ದೇನೆ. ಇನ್ನೂ ಅದನ್ನು ಮುಂದುವರಿಸ್ತಾ ನಾನು ನಡೆಸ್ತಾ ಇದ್ದೇನೆ. ಇಷ್ಟೆಲ್ಲ ಒಂದು ಮೂಡುಪಾಯದ ಬಯಲಾಟಗಳನ್ನ ಕಲೆಗಳನ್ನ ನಾವು ಪ್ರದರ್ಶಿಸಬೇಕಾದ್ರೆ ಪ್ರಾರಂಭದಲ್ಲಿ ಒಂದು ವಿಘ್ನೇಶ್ವರನ ಸ್ತೋತ್ರದೊಂದಿಗೆ ನಾವು ಪ್ರಾರಂಭದ ಒಂದು ಪ್ರಾರ್ಥನೆ ಗೀತೆಯೊಂದಿಗೆ ನಾಂದಿ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇವೆ ಪ್ರಾರಂಭದಲ್ಲಿ. ಆಮೇಲೆ ಇಡೀ ನಾವು ಬೆಳೆದ ಒಂದು ಡೇ ಪೂರ್ತಿ ನೈಟು ಎಲ್ಲ ಪ್ರದರ್ಶನವನ್ನು ಮಾಡಿದ ಮೇಲೆ ಮುಕ್ತಾಯಕ್ಕೆ ಮಂಗಳಾರತಿಯೊಂದಿಗೆ ನಾವು ಆಟವನ್ನು ಸಹಿತ ಮುಗಿಸಿ ನಾವು ಒಂದು ಭಕ್ತಿ ಕಥೆ ಆಡಿವಿ ಅಂದ್ರೆ ಭಕ್ತಿ ನೇಮ ನಿತ್ಯ ನೇಮ ಎಲ್ಲ ಒಂದು ಮಡಿಯುಡಿಯಿಂದ, ಆಮೇಲೆ ಪೂಜಾ ಸಾಮಗ್ರಿಗಳಿಂದ ಪೂಜೆಯನ್ನ ವಿಘ್ನೇಶ್ವರನಿಗೆ ಸಲ್ಲಿಸಿ, ಆಮೇಲೆ ಲೋಬಾನಗಳನ್ನು ಹಾಕ್ತೀವಿ. ಆ ಟೈಮ್ನೊಳಗೆ ಅಟ್ಟ ಸುತ್ತಲೂ ನಾವು ಲೋಬಾನಗಳನ್ನು ಹಾಕ್ತೀವಿ. ಪೂಜೆಯನ್ನ ಪುನಸ್ಕಾರದಿಂದ ವಿಘ್ನೇಶ್ವರನ ನಾಮಸ್ಮರಣೆಯನ್ನ ಪ್ರಾರ್ಥನೆ ಗೀತೆಯೊಂದಿಗೆ ಹಾಡಿ ಕಡೆಗೆ ಮುಗಿದ ಮೇಲೆ ಬೆಳಿಗ್ಗೆ ಮಂಗಳಾರತಿಯನ್ನು ಆಡ್ತಕ್ಕಂಥ ಒಂದು ಪ್ರದರ್ಶನವನ್ನು ಸಹಿತ ನಾವು ಮಾಡಿ ತೋರಿಸಿ ಮಂಗಳವನ್ನು ಮಾಡಿ ಈ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತಾ ಬಂದಿದ್ದೇವೆ. 3 ರೂಪದ ಆಟಗಳನ್ನು ನಾವೆಲ್ಲ ಇಂಥ ಪ್ರದರ್ಶನ ಮಾಡಿ ಭಕ್ತಿಯಿಂದ ಆಡೋದಕ್ಕಿಂತ ಪೂರ್ವದಲ್ಲಿ ನಾವು ಮೊದಲು ಪ್ರಾರಂಭದಲ್ಲಿ ಪ್ರಥಮದಲ್ಲಿ ಆಟ ಚಲುವಾಗೋದಕ್ಕಿಂತ ಮುಂಚೆನೆ ಎಲ್ಲಾ ದೇವರುಗಳಿಗೆ ಹೋಗಿ, ಗ್ರಾಮದ ಎಲ್ಲಾ ದೇವತೆಗಳಿಗೆ ಹೋಗಿ, ಮುಖ್ಯವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕಾಯಿ ಕರ್ಪೂರವನ್ನು ಮಾಡಿಸಿ ಪೂಜೆ ಪುನಸ್ಕಾರದಿಂದ ಭಕ್ತಿಯಿಂದ ಒಂದು ಎಲ್ಲರೂ ಮಡಿಯುಡಿಯಿಂದ ಅಟ್ಟಾಗ ನಾವು ಹತ್ತಬೇಕು ಅಂತೇಳಿ ಅನೌನ್ಸನ್ನು ಮಾಡ್ತಾ ಸಹಿತನು ಎಲ್ಲರೂ ಮಡಿಯುಡಿಯಿಂದ ಭಕ್ತಿಯನ್ನು ಸೇವೆಯನ್ನು ಮಾಡ್ತಾ ಮತ್ತು ಬೆಳತನ ಆಟ ಆದ್ಮೇಲೆ ಬೆಳಗ್ಗಿನೂ ಸಹಿತ ನಾವು ಯಾವ ದೇವರಿಗೆ ನಾವೆಲ್ಲ ದೇವರಿಗೆ ಹೆಂಗ ನಾವು ಪ್ರಾರ್ಥಿಸ್ಕೊಂಡು ಬಂದಿದ್ವಿ ಅದರಂತೆ ಒಳ್ಳೆ ಅವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ನಮಗೆ ಒಳ್ಳೆ ಆಟವನ್ನ ಆಡಿಸಿದ ತಂದೆ ದೇವರೇ ಅಂತ ಹೇಳಿ ಆಂಜನೇಯನ್ನ ಬೇಡಿಕೊಂಡು ಎಲ್ಲಾ ದೇವರಿಗೂ ನಾವು ಭಕ್ತಿಯಿಂದ ಭಜನಾ ಮಾಡಿಕೊಂತ ಒಂದು ದೇವರ ಒಂದು ನಮ್ಮ ದರ್ಶನಕ್ಕಾಗಿ ಆಟ ಮುಗಿದ ಮೇಲೆ ಸಹಿತ ಪದಾಡಿಕೊಂತ ಹೋಗಿ ಆ ದೇವರ ಸೇವೆಗೆ ಒಂದು ದರ್ಶನವನ್ನು ಕೊಟ್ಟು ಆ ಒಂದು ಆಶೀರ್ವಾದವನ್ನು ಪಡಿತಾ ಬಂದಿದ್ದೇವೆ. ಮತ್ತು ಈ ಬಯಲಾಟ ನಾಟಕದ ಜೊತೆಗೆ ಧಾರ್ಮಿಕ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಹಳ್ಳಿಗೆ ಊರೂರಿಗೆ ಅಡ್ಡಾಡಿ ದೇವಿ ಪುರಾಣದಲ್ಲಿ ಆಯಿತು, ಯಾವುದೇ ಪ್ರವಚನ ಕಾರ್ಯಕ್ರಮದಲ್ಲಿ ಆಯಿತು, ಸ್ವಾಮಿಗಳ ಒಂದು ಕಾರ್ಯಕ್ರಮ ಆಯಿತು, ಅಡ್ಡಪಲ್ಲಿಕೆ ಉತ್ಸವ ಆಯಿತು, ಯಾವುದೇ ಒಂದು ಮಠದ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಚರಿತ್ರೆಗಳಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿ ಪುರಾಣದಲ್ಲಿ ಸಹಿತ ನಾವು ಸಂಗೀತ ಹಾಡುಗಳ ಜೊತೆಗೆ ನಾನು ಅಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಮತ್ತು ಪ್ರವಚನ ಕಾರ್ಯಕ್ರಮಗಳಲ್ಲಿ ಹಾರ್ಮೋನಿಯಂ ನುಡಿಸಲಿಕ್ಕಾಗಿ ನನ್ನನ್ನು ಪ್ರತಿ ಹಳ್ಳಿಯವರು ಇವತ್ತಿಗೂ ಕರ್ಕೊಂಡು ಹೋಗಿ ಸೇವೆಯನ್ನ ನನಗೆ ಸಲ್ಲಿಸಲಿಕ್ಕೆ ಆದೇಶ ಕೊಡ್ತಾರೆ. ಆ ಸೇವೆಯನ್ನು ಸಲ್ಲಿಸ್ತಾನೆ ಬಂದು ಅಂತ ಈಗ ಈ ಕೂಲಿ ನಾನು ಯಾಕೆಂದ್ರೆ ಈ ಕೂಲಿ ಜೀವನದಲ್ಲಿ ಯಾವುದೇ ಕಸ ಹೊಡೆಕೆಯಲ್ಲಿ ಇದ್ರು ಮಾಡ್ತೀವಿ ಅಂದ್ರೆ ನನಗೆ ಅಭಿಮಾನ ಇಲ್ಲದೆ ಯಾಕೆ ಮಾಡ್ತೀವಿ ಅಂದ್ರೆ
ಬಸವಣ್ಣವರು ಹೇಳ್ತಕ್ಕಂಥ ಒಂದು ನನಗೆ ಅವರ ಒಂದು ವಚನ ಸಾಹಿತ್ಯ ಇವತ್ತಿಗೆ ನನ್ನ ಎದೆಯಲ್ಲಿ ಉಳಿದಿದೆ. ಮೊದಲೇನೋ ಅವತ್ತಿಗೆ ಆದ್ರೆ ನಾನು ಬಸವಣ್ಣವ್ರ ಚರಿತ್ರೆ ಓದ್ಲಿಕ್ಕೆ ಬಹಳ ನನಗೆ ಇಂಟ್ರೆಸ್ಟು. ಅವರ ಚರಿತ್ರೆ ಏನಂದ್ರೆ ಕಾಯಕವೇ ಕೈಲಾಸ, ಕೈ ಕೆಸರಾದರೆ ಬಾಯಿ ಮೊಸರು ಅಂತಕ್ಕಂಥ ಒಂದು ಈ ಹಿರಿಯರ ಒಂದು ಶರಣರ ನಾನು ನೋಡಿ ಇವತ್ತಿಗೆ ನನ್ನ ಹೃದಯದಲ್ಲಿ ಇದ್ದು ಅದಕ್ಕೆ ಯಾವುದೇ ಕೆಲಸಕ್ಕೂ ನಾನು ಹಿಂಜರಿಯದೆ ಕೂಲಿ ಕೆಲಸದಲ್ಲಿ ಸಹಿತ ನಾನು ಮುಂದುವರಿಸ್ತಾ ನನ್ನ ಜೀವನವನ್ನು ನಡೆಸ್ತಾ ಬಂದೇನೆ. ಇವತ್ತಿಗೆ ನಾನು ಮಡಿವಾಳ ಮಾಚೇನವರಾಯ್ತು, ಕರಗದ ಮಡಿವಾಳಾಚಾರ್ಯರಾಯ್ತು, ಆಮೇಲೆ ಯಾರು ಅಂಕಲಿಗೆ ಸಿದ್ದೇಶ್ವರ ಸ್ವಾಮಿಗಳಾಯ್ತು, ಇಂಥ ಚರಿತ್ರೆಗಳನ್ನು ನಾವು ಓದ್ತಾ ಅವರ ಒಂದು ಅನುಭವದ ಆಧಾರಿತ ಒಂದು ಚರಿತ್ರೆಯಿಂದ ನಾನು ಯಾವುದಕ್ಕೂ ಹಿಂಜರಿಯಲ್ಲ. ಇವತ್ತು ಯಾವ ಕೆಲಸ ಆದರೂ ಮಾಡೋಕ್ಕೆ ಹಿಂಜರಿಯಲ್ಲ. ಅಂತಹ ಸೇವೆಯಲ್ಲಿ ಈ ಸೇವೆಯನ್ನು ಸಹಿತ ನಾನು ಕಲಾ ಸೇವೆಯನ್ನು ಬಿಟ್ಟಿಲ್ಲ, ಕಲಾ ಸೇವೆಯನ್ನು ಮುಂದುವರಿಸ್ತಾನೆ ಬಂದಿದ್ದೇನೆ. ಎಲ್ಲ ಶರಣೆಯರ ಚರಿತ್ರೆಗಳನ್ನು ಸಹಿತ ನನಗೆ ಓದ್ತಕ್ಕಂಥ ಆಸೆ ಅಪೇಕ್ಷೆ ಇವತ್ತಿಗೆ ನನ್ನ ಕೈಯಲ್ಲಿ ಶರಣೆಯರ ಬುಕ್ಕ ಇರ್ತೈತೆ, ಓದ್ತಾ ಬಂದು ನಡೆಸ್ತಾ ಇದ್ದೇನೆ. ಇಂಥ ಒಂದು ಇವತ್ತು ಆಧುನಿಕ ಜಗತ್ತಿನೊಳಗೆ ಇವತ್ತಿನ ಆಧುನಿಕ ಕಲಾವಿದರು, ಹೊಸ ಕಲಾವಿದರು, ಈ ಕಲಾವಿದರ ಜೊತೆಗೂ ಸಹಿತ ನಾವು ನಡ್ಕೊಂಡು ಹೋಗ್ಬೇಕಂದ್ರೆ ನಮಗೆ ಹಳೆ ಕಲಾವಿದರು ನಾವು ಹಾಳೆ ಪೇಪರ್ನಲ್ಲಿ ಬಂದಂಥ ಕಲಾವಿದರು. ಇವತ್ತು ಮೊಬೈಲ್ ಆಯ್ತು, ಟಿವಿ ಆಯ್ತು, ಆಮೇಲೆ ಇದು ವಿಡಿಯೋ ಆಯ್ತು, ಫೋಟೋ ಆಯ್ತು, ಇವೆಲ್ಲವೂ ಬಂದವು. ಈಗ ಇದ್ರ ಜೊತೆಗೆ ನಮ್ಮ ಕೈಲಿ ಓಡೋದಾಗೋದಕ್ಕೆ ನಮ್ಮಂಥ ಹಳೆಯ ಕಲಾವಿದರನ್ನ ಈ ಹಾಳೆ ಮೇಲೆ ಬಂದಿರ್ತಕ್ಕಂಥ ಹಾಳೆ ಮೇಲೆ ನಡೆಸ್ತಕ್ಕಂಥ ಕಲಾವಿದರು, ವಯಸ್ಸಾದವರು, ಇವರು ಮುಂದೆ ಬೆಳಕಿ ಬರಬೇಕಾದ್ರೆ ಅಂತ ಪತ್ರಕರ್ತರು, ಮಾಧ್ಯಮದವರು ನಮ್ಮನ್ನು ಎಲೆಮರೆಕಾಯಿ ಸಾಕಷ್ಟು ಜನರು ನಾವು 70 ವರ್ಷದಲ್ಲಿ ಇಷ್ಟು ಉಳ್ಕೊಂಡಿವಿ. ಇವರು ನಮ್ಮನ್ನ ಒಂದು ಬಯಲಿ ತರಬೇಕಾದ್ರೆ ಇಂಥ ಪತ್ರಕರ್ತರಿಂದ ನಾವು ಹಳೆ ಕಲಾವಿದರು ಬಯಲಿ ಬರಬೇಕಾಗತ್ತೆ. ಇಂಥ ಒಂದು ಹಳೆ ಕಲಾವಿದರನ್ನ ಇವರು ಬಯಲಿಗೆ ಹಾಕಿ ನಿಮ್ಮ ಮುಂದೆ ನಿಲ್ಲಿಸ್ತಾರೆ ಅಂದರೆ ನಮಗೆ ಅನುಕರಣೆ ನಮ್ಮ ಮೇಲೆ ಇರಲಿ. ನಮ್ಮ ಸಾಧನೆಗೆ ನಾವು ಎಲೆಮರೆಕಾಯಿ ಉಳ್ಕೊಂಡಿವಿ. ಇವತ್ತಿನ ಆಧುನಿಕ ಜಗ್ಗು ಪ್ರಚಾರ ಆಗ್ತಾರೆ, ಸಿನಿಮಾ ನಟರು ಪ್ರಚಾರ ಆಗ್ತಾರೆ, ಅವ್ರ ಪ್ರಚಾರ ಯಾರೋ ಪ್ರಚಾರ ಆಗ್ಬೋದು. ನಾವು ಪ್ರಚಾರವಂತರಲ್ಲ, ಎಲೆಮರೆಕಾಯಾಗಿ ಎಲೆಮರೆ ಹೂವಾಗಿ ಉಳ್ಕೊಂಡ್ಬಿಟ್ಟಿವಿ. ಇಂತಹ ಹೂವನ್ನು ಕಾಯಿಗಳನ್ನು ಹುಡುಕಿ ನಮ್ಮನ್ನ ಇವತ್ತಿನ ಇಂಥ ಮಾಧ್ಯಮದವರು ಸಹಿತನು ನಮ್ಮನ್ನು ಬೆಳಕಿ ತರ್ತಾರೆ ಅಂದರೆ ಪತ್ರಕರ್ತರೇ ಕಾರಣ. ಇವರು ಮಾಧ್ಯಮದವರು ಎಲ್ಲರೂ ಈಗಿನ ಮಾಧ್ಯಮದವರು ನಮ್ಮಂಥವ್ರನ್ನ ಹುಡುಕಿ, ಈ ಸಾಧಕರನ್ನ ಹುಡುಕಿ ನಮ್ಮ ಸಾಧನೆಗೆ ದಾರಿ ಆಗ್ತಾರಲ್ಲ, ಅವರೇ ಒಂದು ಒಳ್ಳೆ ಕಾರ್ಯಕರ್ತರು, ಒಳ್ಳೆ ಸಾಧಕರು. ನಮ್ಗಿಂತ ಸಾಧಕರು ಅವರಂತ ನಾವು ವಿಚಾರ ಮಾಡೋಕ್ಕಾಗತ್ತೆ. ಇನ್ನು ಈ ಸಾಹಿತ್ಯ ಸಾಗರ ಏನು ಜಗ್ಗೈತೆ ಹೇಳ್ಬೇಕಂದ್ರೆ ಜನಪದ ಕಲೆ ಅಂದ್ರೆ ಹಳೆಯ ಕಾಲದ ಇವು ಗೀಗಿ ಪದಗಳು, ಆಮೇಲೆ ಒಗಟುಗಳು, ಆಮೇಲೆ ಜನಪದ ಹಾಡುಗಳು, ಲಾವಣಿ ಪದಗಳು, ಆಮೇಲೆ ಹಂಚಿ ಪದಗಳು, ಬೀಸುಕಲ್ಲು ಪದ, ಒಳ್ಳೆವಣಿಕೆ ಕುಟ್ಟ ಪದಗಳು, ಇಂಥ ಅನೇಕ ಪದಗಳಲ್ಲಿ ಸಹಿತ ಸಂಗ್ರಹಣೆ ಮಾಡಿಕೊಂಡು ನಾನು ಅದ್ರ ಬಗ್ಗೆಯೂ ಸ್ವಲ್ಪ ಮಾಹಿತಿಗಳನ್ನು ನಾನು ಪಡ್ಕೊಂಡಿದ್ದೇನೆ. ಆ ಒಂದು ಕಲೆಯನ್ನ, ಇಂಥ ಒಂದು ಕಲೆಯನ್ನ ಇನ್ನೂ ಬೆಳಕಿಗೆ ತರಬೇಕಾದ್ರೆ ಇನ್ನು ಹಳೆ ಕಲಾವಿದರಲ್ಲಿ ಅದು ಇರೋದು ಹೆಚ್ಚಿಗೆ, ಹೊಸ ಕಲಾವಿದರಲ್ಲಿ ಇದು ಸಿಗೋದು ಕಷ್ಟ. ಈ ಆಧುನಿಕ ಕಲಾವಿದರಲ್ಲಿ ಈ ಹಳೆಯ ಕಲೆ ಸಿಗೋದು ಕಷ್ಟ. ಇಂತಹ ಕಲೆಯಲ್ಲೂ ಸಹಿತ ನಾನು ಅನೇಕ ಕಡೆ ಭಾಗವಹಿಸಿ ಒಡಪುಗಳನ್ನು, ಲಾವಣಿ ಪದಗಳನ್ನು, ಜನಪದ ಹಾಡುಗಳನ್ನು ಆಮೇಲೆ ಹೆಣ್ಮಕ್ಳು ತವರು ಮನೆಗೆ ಬಿಟ್ಟು ಗಂಡ ಮನೆಗೆ ಹೋಗ್ತಕ್ಕಂಥ ಸನ್ನಿವೇಶದ ಪದಗಳನ್ನು, ಚರಿತ್ರೆಗಳನ್ನು, ಆಮೇಲೆ ಅತ್ತಿ ಮನೆಯಲ್ಲಿ ಹೇಗೆ ನಡ್ಕೋಬೇಕು ಅಂತಕ್ಕಂಥ ಸನ್ನಿವೇಶಗಳನ್ನು ಸಹಿತ ನಾನು ಜನಪದ ಸಾಹಿತ್ಯದೊಳಗ ಎಲ್ಲ ಅರ್ಥೈಸಿಕೊಂಡಿದ್ದೇನೆ. ಇಂಥ ಒಂದು ಕಲೆಗೆ ತಾವೆಲ್ಲರೂ ಹಳೆ ಕಲೆಗೆ ಬೆಲೆ ಕೊಟ್ಟು ಈ ಸಾಧಕರನ್ನ ಬೆಳಕಿ ತರಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ನಾವು ಬಲ್ಲಸಟ್ಟು ನಾಟಕ, ಭಜನಿ ಹಿಂಗ ಸೇವೆ ಮಾಡ್ಕೊಂತ ಹೊಂಟಾರ್ರಿ. ಇಷ್ಟು ವಯಸ್ಸಾದ್ರೂ ನಾವು ಬ್ಯಾಡ ಅಂತೀವ್ರಿ, ಬ್ಯಾಡ ಅಂದ್ರೂ ಕೇಳಲ್ರಿ. ಕಲಾವಿದೆ ನಾನು ಮಾಡ್ಕೊಂತ ಬಂದಿನಿ ಅಂತ ನಡೆಸ್ಕೊಂತ ಹೊಡ್ಡಾರ್ರಿ. ಬೆಳ್ಳಿ ನಾವು ಬೆಳತನ ನೋಡಿ ಭಾಳ ಖುಷಿ ಪಡ್ತೀವ್ರಿ. ಹೊಸ ಮಂದಿಗೆ ಕುಂತ್ಕೊಂಡು ನೋಡಿ ಮುಂಜಾನೆ 6 ಗಂಟೆಗೆ ಮನೆಗೆ ಬರ್ತೀವ್ರಿ. ನಾವು ಎಲ್ಲ ಸುತ್ತಮುತ್ತ ಬಳ್ಳಾಪುರ, ಮೂರ್ನಾಳ, ಕೊಪ್ಪಳ, ಇದು ಹರವಾಗ್ಲಿ ಇವ್ರ ಗುರ್ತಾ ಹಿಡಿದು ನೀವೆಲ್ಲರೂ ಕೂಡಿ ಅವ್ನ ಗುರ್ತಿಸಿ ನಮ್ಗೇನಾರ ಒಂದು ಅನುಕೂಲ ಮಾಡಿಕೊಡ್ಬೇಕ್ರಿ. ದುಡೇ ಮಠ ನಮ್ಗೆ ಇದು ಇಲ್ಲ, ದಾರಿಲ್ಲ. ಅಷ್ಟು ನಡೆಸ್ಕೊಂತ ಹೊಂಟಾರ್ರಿ. ನೀವೇನಾರ ಗುರ್ತಿಸಿ ಅವ್ರಿಗೇನಾರ ಒಂದು ಅನುಕೂಲ ಮಾಡಿಕೊಡ್ರಿ. ನಮಸ್ಕಾರ ಸರ್. ನಮ್ಮ ತಂದೆಯವರು ಕಲಾವಿದರು ಹನುಮಂತಪ್ಪ ಸರ್ ಎಲಿಗಾರ್ ಅವರು. ನಾವು ಚಿಕ್ಕ ವಯಸ್ಸಿದ್ದಾನು ಬಯಲಾಟ ಕಲಾವಿದ ಆಗಿ ಮಾಡ್ತಾ ಇದ್ದಾರೆ. ಚಿಕ್ಕ ವಯಸ್ಸಿದ್ದ ನೋಡ್ತಾ ಇದ್ದೀವಿ. ಸಾಕಷ್ಟು ಬಯಲಾಟ ನಾಟಕವನ್ನು ಆಡಿಸಿದ್ದಾರೆ. ನಾವು ಚಿಕ್ಕ ವಯಸ್ಸಿದ್ದ ನೋಡ್ಕೊಂತ ಬರ್ತಾ ಇದ್ದೀವಿ. ನಾಟಕ ಲವಕುಶ, ದಶಕಂಠ ರಾವಣ, 7 ಕೋಟಿ ಮೈಲಾರಲಿಂಗೇಶ್ವರ ಅಂತ ಸಾಕಷ್ಟು ಬಯಲಾಟವನ್ನು ಆಡ್ತಾ ಇದ್ದಾರೆ.
ನಮ್ಮ ಊರಿನ ಅಳವಂಡಿಯ ಬಯಲಾಟ ಅಂದ್ರೆ ನಾಟಕ ಅವರೇ ಇರಬೇಕು. ಇದರಿಂದ 60-70 ವರ್ಷ ಆದ್ರೂ ಯುವ ವಯಸ್ಸಿನಲ್ಲೂ ಈಗಾದರೂ ನಾಟಕವನ್ನು ಆಡ್ತಾ ಇದ್ದಾರೆ. ನಾವು ಬೇಡ ಅಂದ್ರೂ ಅವರು ಕಲಾವಿದರ ಕಲೆಯನ್ನು ಉಳಿಸಬೇಕಾಗಿ ಅಂತಂದು ಹೇಳಿ ಕೆಲವೊಂದು ಬಯಲಾಟವನ್ನು ಆಡ್ತಾ ಇದ್ದಾರೆ. ಜಿಲ್ಲಾದ್ಯಂತ ಬಯಲಾಟವನ್ನು ಕಲಿಸಿದ್ದಾರೆ. ಆಗ ಸಾಕಷ್ಟು ಅವರು ಕಲಾವಿದರು ಅವ್ರ ಕೈಯಲ್ಲಿ ಕಲಿತು ಬೆಳೆದಿದ್ದಾರೆ. ಸರ್ಕಾರ ಅವರನ್ನ ಸೇವೆಯನ್ನು ಗುರುತಿಸಬೇಕಾಗಿ ವಿನಂತಿ. ಧರ್ಮ ಭೀಮಾ